ವಿಶ್ವವಿಖ್ಯಾತ ನಾಡಹಬ್ಬ ದಸರೆಯ ಕಲರವ ಸಾಂಸ್ಕೃತಿಕ ನಗರಿ ಮೈಸೂರಿನಲ್ಲಿ ಜೋರಾಗಿದೆ. ಕಾಡಿನಿಂದ ನಾಡಿಗೆ ಬಂದ ಗಜಪಡೆಗಳಿಗೆ ರಾಜಾತಿಥ್ಯ ಮುಂದುವರೆದಿದೆ. ನಾವೀಗ ಮೈಸೂರು ಅರಮನೆಯಲ್ಲಿದ್ದೇವೆ. ನೀವು ನೋಡ್ತಾ ಇರ್ಬೋದು, ಮೈಸೂರು ಅರಮನೆಯಲ್ಲಿ ಗಜಪಡೆಗಳಿಗೆ ರಾಜಾತಿಥ್ಯ ಮುಂದುವರೆದಿದೆ. ಬೆಳ್ಳಂಬೆಳಗ್ಗೆ ಸ್ನಾನ ಮಾಡಿಸುವಂಥ ಕೆಲಸ ಆಗ್ತಾ ಇದೆ. ಇವತ್ತು ಅಮಾವಾಸ್ಯೆ ಹಿನ್ನೆಲೆಯಲ್ಲಿ ಗಜಪಡೆಗಳಿಗೆ ತಾಲೀಮಿನ ಅಭ್ಯಾಸವನ್ನು ನಿಲ್ಲಿಸಲಾಗಿದೆ. ತಾತ್ಕಾಲಿಕವಾಗಿ, ಯಾಕಂದರೆ ಅಮಾವಾಸ್ಯೆಯ ಸಂದರ್ಭದಲ್ಲಿ ಸಾಮಾನ್ಯವಾಗಿ ಆನೆಗಳನ್ನು ಹೊರಗೆ ಕರ್ಕೊಂಡು ಹೋಗೋದಿಲ್ಲ. ಅದರ ಬದಲಾಗಿ ಮೈಸೂರು ಅರಮನೆಯ ಆವರಣದಲ್ಲೇ ಒಂದು ಸುತ್ತು ಹಾಕಿಸುವಂಥ ಕೆಲಸವನ್ನು ಮಾಡ್ತಾರೆ. ಈಗಾಗಲೇ ಗಜಪಡೆಗಳಿಗೆ ಮೈಸೂರು ಅರಮನೆಯ ಆವರಣದಲ್ಲೇ ಒಂದು ವಾಕಿಂಗನ್ನು ಮಾಡಿಸಿ ಅದನಂತರ ರಿಲ್ಯಾಕ್ಸ್ ಮೂಡ್ನಲ್ಲಿರುವಂಥ ಆನೆಗಳಿಗೆ ಸ್ನಾನ ಮಾಡಿಸುವಂಥ ಕೆಲಸವನ್ನು ಮಾಡಲಾಗ್ತಾ ಇದೆ. ಈಗ ನೀವು ನೋಡ್ತಾ ಇರುವಂಥದ್ದು ಭೀಮಾ ಆನೆಯನ್ನು, ಹೆಸರಿಗೆ ತಕ್ಕಂತೆ ಬಲಾಢ್ಯನಾಗಿರುವ ಭೀಮ ಸ್ವರೂಪಿಯಾದಂತಹ ಭೀಮಾ ಆನೆಗೆ ಈಗ ಸ್ನಾನವನ್ನು ಮಾಡಿಸಲಾಗ್ತದೆ. ಅದರ ಪಕ್ಕದಲ್ಲೇ ಇರುವಂಥದ್ದು ದಸರಾ ಆನೆಗಳಲ್ಲಿ ಅತ್ಯಂತ ತುಂಟ ಆನೆ ಅಂತ ಹೆಸರಾಗಿರುವಂತಹ ರೋಹಿತ ಆನೆಯನ್ನು. ಸೊ ಈಗಾಗಲೇ ಭೀಮನಿಗೆ ಸ್ನಾನವನ್ನು ಮುಗಿಸಿ ವಾಪಸ್ಸು ಕರ್ಕೊಂಡು ಹೋಗುವಂಥ ಕೆಲಸವನ್ನು ಮಾವುತ ಕಾವಾಡಿಯವರು ಮಾಡ್ತಾ ಇದ್ದಾರೆ. ಇದಾದ ನಂತರ ರೋಹಿತ್ಗೆ ಸ್ನಾನವನ್ನು ಮಾಡಿಸಲಾಗ್ತಾ ಇದೆ. ಅದು ಈಗಾಗಲೇ ಆ ರೋಹಿತ್ಗೆ ಸ್ನಾನವನ್ನು ಆರಂಭಿಸುವಂಥ ಕೆಲಸವನ್ನು ಮಾವುತರು ಕಾವಾಡಿಗಳು ಮಾಡ್ತಾ ಇದ್ದಾರೆ. ಸಾಮಾನ್ಯವಾಗಿ ಕಾಡಿನಲ್ಲಿದ್ದರೆ ಅಲ್ಲಿರುವಂತಹ ನೀರಿನ ಹೊಂಡ ಇರ್ಬೋದು ಮತ್ತು ಕೆರೆ, ಇಲ್ಲಿ ಸ್ನಾನ ಮಾಡಲಾಗ್ತದೆ. ಆದರೆ ಅರಮನೆಯ ಆವರಣದಲ್ಲಿ ಕೃತಕವಾಗಿ ಒಂದು ಸ್ನಾನದ ಹೊಂಡವನ್ನು ನಿರ್ಮಾಣ ಮಾಡಲಾಗಿದೆ. ಅಲ್ಲೇ ಈಗ ರೋಹಿತ್ ಆನೆಗೆ ಸ್ನಾನವನ್ನು ಮಾಡಿಸಲಾಗ್ತಾ ಇದೆ. ಅದಾದ ನಂತರ ಏನು ಕಂಜನಾನೆ, ಅಂದರೆ ಕಾಲಿಗೆ ಒಂದು ಗಾಯವಾಗಿತ್ತು, ಹೀಗಾಗಿ ಆತ ತಾಲೀಮಿನಲ್ಲಿ ಭಾಗಿಯಾಗಿರಲಿಲ್ಲ. ಇದೀಗ ಸಂಪೂರ್ಣವಾಗಿ ಚೇತರಿಸಿಕೊಂಡಿದ್ದಾನೆ. ಬೇರೆ ಆನೆಗಳ ಜೊತೆ ಆತ ಸಹ ಏನು ತಾಲೀಮಿನಲ್ಲಿ ಭಾಗವಹಿಸ್ತಾ ಇದ್ದಾನೆ. ಇವತ್ತು ಅಮಾವಾಸ್ಯೆ ಹಿನ್ನೆಲೆಯಲ್ಲಿ ಅರಮನೆಯ ಹೊರಭಾಗಕ್ಕೆ ಗಜಪಡೆಗಳನ್ನು ಕರೆದುಕೊಂಡು ಹೋಗಿಲ್ಲ. ಸೊ ಹೀಗಾಗಿ ಎಲ್ಲ ಆನೆಗಳು ಸಹ ಅರಮನೆಯ ಆವರಣದಲ್ಲೇ ಬೀಡುಬಿಟ್ಟಿದ್ದಾವೆ. ಮತ್ತೊಂದು ಭಾಗದಲ್ಲಿ ನೀವು ನೋಡ್ತಾ ಇರ್ಬೋದು, ಈ ಬಾರಿಯೂ ಸಹ ವಿಶ್ವವಿಖ್ಯಾತ ದಸರಾ ಮಹೋತ್ಸವದ ಜಂಬೂ ಸವಾರಿಯ ಕ್ಯಾಪ್ಟನ್ ಆಗಿರುವಂತಹ ಅಭಿಮನ್ಯು ಆನೆ ಸಹ ರಿಲ್ಯಾಕ್ಸ್ ಮೂಡ್ನಲ್ಲಿದ್ದಾನೆ. ಸೊ ಎಲ್ಲ ದಸರಾ ಆನೆಗಳು, ಏನು ಮೊದಲ ಹಂತದಲ್ಲಿ 9 ಆನೆಗಳು ಬಂದಿದ್ದಾವೆ, ಆ 9 ಆನೆಗಳು ಸಹ ಇದೀಗ ಅರಮನೆಯ ಆವರಣದಲ್ಲೇ ಇದೆ. ಇವತ್ತು ಈಗಾಗಲೇ ಏನು ಭಾರ ಹೊರುವಂತಹ ತಾಲೀಮನ್ನು, 2ನೇ ಹಂತದ ತಾಲೀಮನ್ನು ಸಹ ಅರಣ್ಯ ಇಲಾಖೆಯವರು ಆರಂಭಿಸಿದ್ರು. ಇವತ್ತಿಗೆ ಅದಕ್ಕೆ ಬ್ರೇಕನ್ನು ಹಾಕಿದ್ದಾರೆ. ಅಂದರೆ ಇವತ್ತು ಅಮಾವಾಸ್ಯೆ ಹಿನ್ನೆಲೆಯಲ್ಲಿ ವಾಕಿಂಗ್ಗೆ ಕರ್ಕೊಂಡು ಹೋಗಿಲ್ಲ. ಮತ್ತೊಂದು ಕಡೆ ಕಾವಾಡಿಗಳು ಮತ್ತು ಮಾವುತರ ಮಕ್ಕಳನ್ನು ನೋಡ್ತಾ ಇರ್ಬೋದು, ಅವರು ಸಹ ರಿಲ್ಯಾಕ್ಸ್ ಮೂಡ್ನಲ್ಲಿದ್ದಾರೆ. ಒಂದು ರೀತಿಯಾದ ಜವಾಬ್ದಾರಿ, ಯಾಕಂದರೆ ಈ ಒಂದು ಆನೆಗಳನ್ನು ಅರಮನೆಯಿಂದ ಬನ್ನಿ ಮಂಟಪದವರೆಗೆ ನಡೆಸ್ಕೊಂಡು ಹೋಗುವಂಥದ್ದು ಮಹತ್ತರವಾದಂತಹ ಜವಾಬ್ದಾರಿ. ಅದನ್ನು ನಿರ್ವಹಿಸುವಂತಹ ಕೆಲಸ ಮಾವುತರು, ಕಾವಾಡಿಗಳು ಮತ್ತು ಅರಣ್ಯ ಇಲಾಖೆಯ ಅಧಿಕಾರಿಗಳ ಮೇಲೆ ಇರ್ತದೆ. ಇವತ್ತು ಅದಕ್ಕೆ ಒಂದು ರೀತಿಯಂಥ ರಜೆ ಅಂತ ಹೇಳ್ಬೋದು. ಹೀಗಾಗಿ ಅವರು ಸಹ ರಿಲ್ಯಾಕ್ಸ್ ಮೂಡ್ನಲ್ಲಿದ್ದಾರೆ. ಅವರೆಲ್ಲರೂ ಸಹ ಇಲ್ಲಿ ವಾಲಿಬಾಲ್ ಆಡುವಂಥದ್ದು ಮತ್ತು ತಮ್ಮ ಕ್ರೀಡೆಯಲ್ಲಿ ತೊಡಗಿಸ್ಕೊಳ್ಳುವಂತಹ ಕೆಲಸವನ್ನು ಇಲ್ಲಿ ಮಾಡ್ತಾ ಇದ್ದಾರೆ. ಹೀಗಾಗಿ ಮೈಸೂರು ಅರಮನೆಯಲ್ಲಿ ದಸರೆಯ ಕಲರವ ಜೋರಾಗಿದೆ. ಇವತ್ತು ಅಮಾವಾಸ್ಯೆಯಲ್ಲೇ ತಾತ್ಕಾಲಿಕವಾಗಿ ತಾಲೀಮಿಗೆ ಬ್ರೇಕನ್ನು ನೀಡಲಾಗಿದೆ. ಅರಮನೆಯ ಆವರಣದಲ್ಲೇ ಗಜಪಡೆಗಳು, ಅದರ ಜೊತೆಗೆ ಕಾಡಿನಿಂದ ನಾಡಿಗೆ ಬಂದಿರುವಂತಹ ಗಜಪಡೆಯ ಮಾವುತರು ಮತ್ತು ಕಾವಾಡಿಗಳು ರಿಲ್ಯಾಕ್ಸ್ ಮೂಡ್ನಲ್ಲಿದ್ದಾರೆ. ಅರಮನೆಯಿಂದ ಕ್ಯಾಮ್ರಾ ಪರ್ಸನ್ ರಘು ಜೊತೆ ರಾಮ್, TV9 ಮೈಸೂರು.